ನಮ್ಮ ರೈತ ಟ್ಯಾಕ್ಸ್ ಕಟ್ತಾ ಇದೀವಿ, ಪುಕ್ಕಟ್ಟೆ ಕೇಳ್ತಾ ಇಲ್ಲ ಕೇಂದ್ರ ಸರ್ಕಾರನ. ನೀವೀಗೇನಂತ ಬರ್ದಿದ್ದೀರಿ, ಪತ್ರ ಬರ್ದಿದ್ದಾರೆ. ಇನ್ನು ಮುಂದೆ ನಾಫೆಡ್ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪತ್ರ ಬರ್ದಿದ್ರಲ್ಲ, ರೈತರನ್ನ ಉಳಿಸೋದ ಇದು? ರೈತರು ದ್ವಿಗುಣ ಮಾಡೋದ? 24 ಗಂಟೆ ಒಳಗೆ ಇದ್ರೊಳಗೆ ರೈತರ ಆದಾಯನ ದ್ವಿಗುಣ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಹಿಂಗ ರೈತರನ್ನ ದ್ವಿಗುಣ ಮಾಡೋದು? ರೈತರು ಯಾರು ಕೇಳಬೇಕು? ಯಾರು ಕೊಡ್ಬೇಕು ಸಹಾಯಧನ? ಯಾರು ಕೊಡ್ಬೇಕು? ಕೇಂದ್ರ ಸರ್ಕಾರ ಕೊಡ್ಬೇಕು. ಇದು ಸ್ವಾಮಿ, ಎಂತ ಸಮಸ್ಯೆ ಅಂದ್ರೆ ಇವತ್ತು ಆ ಪಾತಾಳಕ್ಕೆ ಹೋಗಿರೋಂತ ರೇಟ್ ನ ಮೇಲೆ ಕೆತ್ತಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾನು ಇವತ್ತು ನಿಮಗೆ ಕೇಂದ್ರ ಸರ್ಕಾರ ಅಂದ್ರೆ ಸಾಕು. ಯಾಕೆ ತಗೋಬಾರ್ದು? ನೀವು ತಗತೀನಿ ಅಂತ ಮಾತು ಕೊಟ್ಟಿಲ್ವೇನ್ರಿ ನೀವು? ಕೇಳ್ತೀನಿ. ರಾಜ್ಯ ಸರ್ಕಾರ 1250 ರೂಪಾಯಿನ ಘೋಷಣೆ ಮಾಡಿದೆ. ನಾನಿವತ್ತು ಸಿದ್ದರಾಮಯ್ಯಗೆ ಹೇಳ್ತಾ ಇದ್ದೀನಿ, ಸಭೆಯಲ್ಲಿ ನಾವು ಪಾತಾಳಕ್ಕೆ ಹೋಗಿದ್ದೀವಿ, ದಯವಿಟ್ಟು ನಮ್ಮ ರಕ್ಷಣೆ ಬರಬೇಕು. ಕೊನೆ ಪಕ್ಷ 3000 ರೂಪಾಯಿ ರಾಜ್ಯ ಸರ್ಕಾರ ಪೂರ ಕೊಡುತ್ತೇನ್ರಿ. ರಾಜ್ಯ ಸರ್ಕಾರ ಒಂದ್ ಬೆಲೆ ಮಾರುಕಟ್ಟೆ ಬೆಲೆಗಿಂತ ಬಿದ್ದಾಗ ಯಾರಿಗೆ ಬರ್ಬೇಕು? ಮಧ್ಯಪ್ರವೇಶ ಬರಬೇಕಾಗಿರ್ತಕ್ಕಂಥವ್ರೆ ಕೇಂದ್ರ ಸರ್ಕಾರ. ಇದು ಕಾನೂನು ಚೌಕಟ್ಟಿದು, ಏನ್ ಪುಕ್ಕಟ್ಟೆ ಮನೆದಲ್ಲ ಇದು. ಕೇಂದ್ರ ಸರ್ಕಾರ ಬರಬೇಕು, ನಾಫೆಡ್ ದಾಖಲೆ ಮಾಡಬೇಕು. ರಾಜ್ಯ ಸರ್ಕಾರ ಹಿಂದೆ ಎಲ್ಲರ ಕಾಲದಲ್ಲೂ ಕೊಟ್ಟಿದ್ದಾರೆ. ಆದ್ರಿಂದ ಈ ರೈತರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನೋಡ್ರಿ, ರೈತರ ಬಗ್ಗೆ ಅಂತ ಹೇಳ್ಬೇಕಾಗತ್ತೆ. ಈ ರೀತಿ ಎಲ್ಲ ಮಾಡ್ತಕ್ಕಂಥದ್ದಲ್ಲ. ಪ್ರಸ್ತಾವನೆ ಮಾಡಿ ಇವತ್ತು ಅಂಗಡಿಗೆ ಆಯ್ತು. ನಿಮ್ಮ ಪ್ರಸ್ತಾವ ವಿಚಾರ ಇದು ಸರ್ಕಾರಗಳು ಯಾಕ್ರಿ ಇರೋದು? ಕೇಂದ್ರ ಅದಕ್ಕೆ ನೀವು ತಕರಾರು ಎತ್ತೀರಾ? ಶಿವಲಿಂಗ ಅವರೇ, ತಮ್ಮ ಪ್ರಸ್ತಾವನೆ ಡಿಮಾಂಡ್ ಏನಂತ ಹೇಳಿ. ಬೇಡ ಅಂತ ಹೇಳಿದ್ವಿ ನಾವು. ನಿಮ್ಮ ಡಿಮಾಂಡ್ ಏನು ಮಾಡಿ. ಶಿವಲಿಂಗ ಅವರೇ ಮಾತಾಡ್ರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಈ ಭಾಗದಲ್ಲಿ ಕೂತು ಶಿವಲಿಂಗೇಗೌಡರು ಮಾತಾಡೋ ಅವಕಾಶ ಕೊಡ್ತಿಲ್ಲ. ಯಾರು ಬೇಕಾದ್ರೂ ಮಾತಾಡಿ, ನನಗೇನು ಯಾರು ಮಾತಾಡಿದ್ರೆ ಮಾತಾಡ್ಲಿ, ರೇವಣ್ಣರು ಮಾತಾಡ್ಲಿ, ನೀವು ಮಾತಾಡಿ, ಎಲ್ಲ ಮಾತಾಡಿ. ಶಿವಲಿಂಗ ತಮ್ಮ ಮನವಿಯನ್ನು ಮಾಡಿ ಅಸಡ್ಯವಾಗಿ ನೀವು ಮಾತಾಡ್ಬೇಕಾರೆ ಶೂನ್ಯ ಮನವಿಯನ್ನು ಮಾಡಿ ಶೂನ್ಯ ವೇಳೆಯಲ್ಲಿ ಅವಕಾಶ ಕೊಡಿ, ಮಾತಾಡಿ. ಷಡಾಕ್ಷರಿ ಅವರೇ 2 ನಿಮಿಷ ಮಾತಾಡಿ. ಮಾತಾಡಿ. ಈಗ ಗಲಾಟೆ ಮಾಡಿ ನಿಮ್ಗೂ ನನ್ಗೂ ಅಲ್ಲಿ ಮಾತಾಡುವಂತಾರೆ. ನೀವು ರಾಜ್ಯ ಕೇಳಬೇಡ, ಕೂತ್ಕೊಳ್ಳಿ. ಅಲ್ಲಿ ನಿಮ್ ನಾಯಕರಿದ್ದಾರೆ. ಮುನಿರಾಜ್ ಕೂತ್ಕೊಳ್ಳಿ. ಮುನಿರಾಜ್ ಅವರೇ, ಕೇಂದ್ರ ಸರ್ಕಾರ ನೋಡಿ ಕೂತ್ಕೊಳ್ಳಿ. ಏನ್ ಮಾತಾಡ್ತಾರೆ? ಭಾಷಣ ಮಾತಾಡ್ತಾರೆ.